ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫೈನಲಿ ಎಲ್ಲ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲ ಫಿನಿಶ್ ಮಾಡಿಬಿಟ್ಟು ನೀಟಾಗಿ ಜೋಡಿಸಿದ್ದಾರೆ. ಇದನ್ನು ಬಂಗಾರುನೇ ವಿಡಿಯೋ ಮಾಡಿರೋದು. ಆದ್ಯ ಬಂಗಾರು ಇಬ್ಬರು ಸೇರಿಕೊಂಡು ತುಂಬ ಕ್ಯೂಟಾಗಿ ವಿಡಿಯೋ ಮಾಡಿದರು. Two purple, one pink eyeshadow, nail polish, lip oil, lip stain, eyeshadow, blue eyeshadows. ಇಷ್ಟ ಆಯ್ತಾ? ನನಗೆ ತುಂಬ ಎಲ್ಲ ಇಷ್ಟ ಆಯಿತು. ಅಲ್ಲ ತುಂಬಾ ಇಷ್ಟ ಆಯಿತು. ಆದರೆ ತುಂಬ ಇಷ್ಟವಾಗಿರುತ್ತೆ. ನಿಮ್ಗೆ ಗೊತ್ತು ಫೇವ್ರೆಟ್ ಕಲರ್ ಪಿಂಕ್ ಅಂತ. ಅದಕ್ಕೆ ತುಂಬ ಇಷ್ಟ ಪಾಯಿಂಟ್ ಮಾಡಿದ್ದು. ಆದರೆ ತುಂಬ ಇಷ್ಟ ಆಗಿರೋದು ಇದು ಆಮೇಲೆ ಇದು ಸ್ವಲ್ಪ ಇಷ್ಟ ಆಯಿತು. ಆದರೆ ನಂಗೆ ಅಷ್ಟು ಬ್ಲೂ ಇಷ್ಟ ಇಲ್ಲ. ಪಿಂಕನ್ನು ಇಷ್ಟ ಅದಕ್ಕೆ. ಈ ಮೇಕಪ್ ಕಿಟ್ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ನನಗೆ ಮೊನ್ನೆ ಕಮೆಂಟಲ್ಲಿ ಕೇಳಿದಿರಿ. ನಾನು ಹುಡುಕ್ತೆ, ಸಿಗಲಿಲ್ಲ. ಫ್ಯೂಚರಲ್ಲಿ ಯಾವಾಗಾದ್ರು ಇನ್ನೂ ಹುಡುಕ್ತೀನಿ, ಸಿಕ್ಕರೆ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಬೇರೆ ಥರ ಹಲವಾರು ರೀತಿಯಲ್ಲಿ ಮೇಕಪ್ ಕಿಟ್ಗಳಿದೆ. ಸೊ ಒಂದ್ಸರಿ ಚೆಕ್ ಮಾಡಿ ಅಮೆಝಾನಲ್ಲಿ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಮಿನಿ ವ್ಲಾಗಲ್ಲಿ. ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡಬೇಕು. ಇನ್ನು ತುಂಬ ಮಿನಿ ವ್ಲಾಗ್ಸ್ ಪೆಂಡಿಂಗ್ ಇದೆ. ಸೊ ಎಲ್ಲ ಪೋಸ್ಟ್ ಮಾಡ್ತೀನಿ. ನಾನು ಸುಮಾರು ಸಾರಿ ಮೆಂತ್ಯ ಬಾತ್ ರೆಸಿಪಿ ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ತುಂಬ ಸಿಂಪಲ್. ಮೊದಲಿಗೆ ನಾನು ಮೆಂತ್ಯ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೆ. ಅಕ್ಕಿ ಕೂಡ ತೊಳೆದ್ಬಿಟ್ಟು ನೀಟಾಗಿ ಎಷ್ಟು ಬೇಕು ನೀರು ಎಲ್ಲ ಹಾಕಿ ಎತ್ತಿಟ್ಟಿದ್ದೆ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು. ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತೆ. ಪುದೀನ ಇದ್ರೆ ಹಾಕ್ಬೋದು, ಬಟ್ ಮೆಂತ್ಯ ಬಾತ್ಗೆ ನಾನು ಪುದೀನ ಹಾಕಲ್ಲ. ಸೊ ಫ್ಲೇವರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ. ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿಬೇಕಾದ್ರೆ ಹಾಕೊಬೋದು, ನಾನು ಹಾಕಿಲ್ಲ. ಇಲ್ಲಿ ಏನೇನು ಸ್ಪೈಸಸ್ ಇದೆ ಎಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ, ಟೊಮೆಟೊ ಎಲ್ಲ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ವೇಟ್ ಮಾಡಿ, ಅದಾದಮೇಲೆ ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪು ಹಾಕ್ಬೋದು. ಮೆಂತ್ಯ ಸೊಪ್ಪು ಕಹಿ ಬರಬಾರ್ದು ಅಂದರೆ ಎಣ್ಣೆ ಮೇಲೆ ಫ್ರೈ ಮಾಡ್ಕೋಬೇಕು. ಆದರೆ ಮೆಂತ್ಯ ಸೊಪ್ಪು ಗುಣನೇ ಅದಾಗಿರೋದ್ರಿಂದ ನಾವು ಕಹಿ ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಮೋರೋವರ್ ನಾವು ಈ ಥರ ಬೇಯಿಸೋದೇ ತಪ್ಪು. ಅದರಲ್ಲೂ ಈ ಥರ ಮಾಡ್ಕೊಬೋದು. ಸೊ ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಎಲ್ಲ ಹಾಕಿ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ 1 ವಿಷಲ್ ಆದಮೇಲೆ ತೆಗೆದ್ರೆ ಮೆಂತ್ಯ ಬಾತ್ ರೆಡಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್. ಬೆಳಗ್ಗೆನೇ ಗೇಮ್ ಆಡ್ಕೊಂಡು ಕೂತಿದ್ದಾಳೆ. ಆದ್ಯ ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟ್ ಡೇ ಅಂದರೆ ಸೋಮವಾರದಿಂದ ಸ್ಕೂಲಿಗೆ ಕಳಿಸ್ಬೇಕು. ನನಗೆ ಇದು ರೇಸ್ ಆಡೋಕ್ಕೆ ಬರೋದಿಲ್ಲ, ಎಷ್ಟು ಚೆನ್ನಾಗಿ ಆಡ್ತಿದ್ದಾಳಲ್ವ ಅಂತ ಹೇಳ್ಬಿಟ್ಟು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಇನ್ನು ಹೇಗಿದೆಯಾ ಪುಟ್ಟ, ಚೆನ್ನಾಗಿದೆಯಾ ಅಂತ ಅಂದರೆ ಸೂಪರ್, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ತುಂಬಾ ಸೌಂಡ್ ಇತ್ತು, ಹಾಗಾಗಿ ಹಾಕಲಿಲ್ಲ. ಹಲೋ ಮೇಡಮ್. ಏನಪ್ಪ ಓದ್ತಿದ್ದೆ ಅಷ್ಟೇ. ಟೀಚರ್ ಎಲ್ಲ ಕೊಟ್ಟಿದ್ದು. ಓದ್ಕೋ ಸೂಪರ್. ಬಂಗಾರದ್ದು ಇವತ್ತು ಬೆಳಗ್ಗೆನೇ ತಲೆ ಸ್ನಾನ ಆಗೋಯ್ತು. ಫುಲ್ ಫ್ರೆಶ್ ಅಪ್. ನಾಳೆ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಅವಳು. ಮತ್ತೆ ಏನು ಮಾಡೋದು ಬಂಗಾರ? ನಾಳಿದ್ದು ಟ್ಯೂಸ್ಡೇ. ಮತ್ತೆ ಎಣ್ಣೆ ಹಾಕ್ಲ ನಾಳೆ ಇನ್ನೊಂದ್ಸರಿ? ಏನು ಬೇಡ, ದೇವಸ್ಥಾನಕ್ಕಾದ್ರೆ ಹೋಗೋದು. ದೇವಸ್ಥಾನಕ್ಕೆ ಎಲ್ಲ ಆಗುತ್ತೆ, ಸ್ಕೂಲ್ ರಜೆ ಆಗಕ್ಕಾಗಲ್ಲ. ಮತ್ತೆ ಸಾಯಂಕಾಲ ಸ್ಕೂಲಿಂದ ಇಲ್ಲ ನಾವು ಹೋಗಿ ನೀನು ಬರೋದೇ 4 ಗಂಟೆ, ಪಪ್ಪ ಬರೋದು 5:30 ಹತ್ತೆ ಆಗೋಗುತ್ತೆ. ಸೊ ವೀಕೆಂಡಲ್ಲಿ ಯಾವಾಗಾದ್ರೂ ಹೋಗೋಣ ಅಷ್ಟೇ. ಅದಕ್ಕಿಂತ ಮನೆಯಲ್ಲ ಇದು ಪೂಜೆ ಮಾಡಿದ್ರೆ ಕೇಕ್ ಕಟ್ ಮಾಡಿ ಸೊ ಸಿಂಪಲ್ ಕೇಕ್ ಸಾಕು. ಆಮೇಲೆ ಸ್ಕೂಲ್ ಕಪ್ ಕೇಕ್ಸ್ ಹೋಗಿ ಬುಕ್ ಮಾಡೋದ? ನಾಳೆ ತೊಗೊಳ್ಳೋಣ ಅಥವಾ ಇವತ್ತೇ ತೊಗೊಳ್ಳೋಣ? ಬುಕ್ ಮಾಡ್ತೀವಿ, ನೋಡೋಣ. ಇವತ್ತು ಪ್ಲ್ಯಾನ್ ಮಾಡ್ತೀನಿ ಇವಾಗ. ಬಾಯ್. ಬಿಗ್ ಬಾಸ್ ನೋಡೋದಲ್ಲ ಅಂದರೆ ಫೈನಲ್ ಫುಲ್ ನೋಡಲಿಲ್ಲ ನಾವು. ಫೈನಲ್ ಲಾಸ್ಟಲ್ಲಿ ನೋಡಿದ್ವಿ. ನಿಮಗೆ ಯಾರು ವಿನ್ ಆಗಬೇಕಿತ್ತು ಬಂಗಾರು? ನನಗೆ ಹನುಮಂತು ವಿನ್ ಆಗಿದ್ದೆ ಇಷ್ಟ ಆಯಿತು. ಆದರೆ ಇನ್ನು ಬೇರೆ ಗರ್ಲ್ಸ್ ಯಾವ್ದಾದ್ರು ಒಂದು ಗರ್ಲ್ ವಿನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಇಷ್ಟು ದಿನ ಬರೀ ಬಾಯ್ಸ್, ಒಂದು ಸೀಸನ್ ಮಾತ್ರ ಗರ್ಲ್. ಹೌದು, ಬಟ್ ಈ ಸರಿ ಹನುಮಂತು ವಿನ್ ಆಗಿ ತುಂಬ ಒಳ್ಳೆಯದಾಯಿತು. ತುಂಬ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಮುಗ್ಧತೆ, ಯಾವತ್ತೂ ಸೇಫ್ ಗೇಮು ಅದು ಇದು ಸ್ಟ್ರಾಟಜೀಸ್ ಅಂಥವೆಲ್ಲ ಮಾಡ್ದಿರಾ ಅವನ ಆಟ ಆಡ್ಕೊಂಡು ಬಂದಿದ್ದಕ್ಕೆ ವಿನ್ ಆಗಿತ್ತು. ಓಕೆ, ಓದ್ಕೊಳಪ್ಪ. ಬಾಯ್. ಸೊ ಇವಾಗ ಊಟ ಏನು ಮಾಡೋದಿಲ್ಲ, ಎಲ್ಲ ಲೇಟಾಗಿ ತಂದಿದ್ದರಿಂದ ಒಂಥರ ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಇದ್ರು ಅಂತ ಅಂದರೆ ಬರೀ ಬ್ರಂಚ್ ಥರ ಮಾಡ್ತಾಯಿದ್ದೀವಿ.
2 ಮೀಲ್ ಸಾಕು ಒಂದಿನಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಫ್ರೂಟ್ಸ್ ಏನಾದರೂ ತಿಂತಾ ಇರ್ತಾರೆ. ಸೊ ಹಾಗೆ ಸ್ಕೂಲ್ ಇತ್ತು ಅಂತ ಅಂದ್ರೆ 3 ಟೈಮ್ ಊಟ ಅಥವಾ ಇನ್ನೊಂದು ಸರಿ ಹಂಗೆ ಆಗ್ತಾ ಇರುತ್ತೆ. ನಿಜ ಹೇಳಬೇಕು ಅಂದರೆ 2 ಟೈಮ್ ಊಟ ಮಾಡ್ತೀವಲ್ವ, ಆವಾಗಲೇ ಕರೆಕ್ಟಾಗಿರುತ್ತೆ, ಬಾಡಿ ಲೈಟ್ ವೆಯ್ಟ್ ಇರುತ್ತೆ, ತುಂಬ ಹೆವಿ ಅನ್ಸೋದಿಲ್ಲ, ಬ್ಯಾಕ್ ಟು ಬ್ಯಾಕ್ ಕುಕ್ಕಿಂಗು ಕೆಲಸ ಇರೋದಿಲ್ಲ. ಬೆಳಗ್ಗೆ ರಾತ್ರಿ 2 ಸರಿ ಅಂದರೆ 11 ಗಂಟೆ ಮೇಲೆ ಬ್ರಂಚು ಮತ್ತು 7 ಗಂಟೆ ಒಳಗಡೆ ಊಟ. ಅಂದರೆ ಬೇಡಬೇಕಾದ್ರೆ 5 ಗಂಟೆಗೆ ತಿನ್ನಬೇಕು, ಒಂದು 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ರೆ ಮುಗೀತು 2 ಟೈಮ್ಸು. ಮಧ್ಯದಲ್ಲಿ ಒಂದ್ಸರಿ ಕಾಫಿ ಆಗುತ್ತೆ, ಫ್ರೂಟ್ಸ್ ಏನೋ ಒಂದು ಸ್ನ್ಯಾಕ್ಸ್. ಸೊ ಹೊರಗಡೆ ಹೋಗಬೇಕು, ಏನೇನೋ ತರೋದಿದೆ, ಯಾವ ಕಡೆ ಹೋಗ್ತೀವಿ ಏನು ತರ್ತೀವಿ ಅಂತ ಗೊತ್ತಾಗ್ತಿಲ್ಲ. ಹೋಗಬೇಕು ಒಟ್ಟಿನಲ್ಲಿ. ಎಸ್ಪೆಷಲಿ ನಮ್ಮ ಬಂಗಾರಗಳಿಗೆ ಏನು ಇಷ್ಟನೋ ಅದನ್ನು ನಾನು ಕುಕ್ ಮಾಡಿಕೊಡ್ಲೇಬೇಕು. ಏನು ಕೇಳ್ತಾಳೆ, ಮಟನ್ ಕೇಳ್ತಾಳೆ, ಚಿಕನ್ ಕೇಳ್ತಾಳೆ, ಆಮೇಲೆ ಏನೋ ಈ ಸರಿ ಜಾಮೂನು ಏನೋ ಕೇಳಿದಾಳೆ ಲಿಸ್ಟು. ನೋಡೋಣ ಏನು ಮಾಡ್ತೀನಿ, ನಿಮಗೆ ಹಾಗೆ ಶೇರ್ ಮಾಡ್ತೇನೆ. 2ರಲ್ಲಿ ಒಂದು ಅಥವಾ 2 ಬೇಕಾ? 2ರಲ್ಲಿ ಒಂದು ಒಟ್ಟಿನಲ್ಲಿ ನಾನ್ ವೆಜ್ ಬೇಕು ಅವಳಿಗೆ. ನೋಡಬೇಕು ಏನೇನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ನಾನು ಹೇಗೆ ಮನೇಲಿ ಸಿಂಪಲ್ ಆಗಿರ್ತೀವೋ ಅದೇ ರೀತಿ ವ್ಲಾಗ್ಸ್ಗಳನ್ನ ಹಾಕ್ತೀನಿ. ಯಾವುದೇ ರೀತಿ ವೀಡಿಯೋಗೋಸ್ಕರ ನಾನು ರೆಡಿ ಆಗೋದು ಆ ಥರದ್ದೆಲ್ಲ ಇವತ್ತುವರೆಗೂ ಮಾಡಿಲ್ಲ. ನಂಗೆ ಆ ಥರ ಮಾಡೋದಕ್ಕೂ ಇಷ್ಟ ಇಲ್ಲ. ಸೊ ನಿಮ್ಗೇನಾದ್ರು ಆ ಥರ ಅನಿಸಿದ್ರೆ, ಇನ್ ಕೇಸ್ ಏನಿದು ಹೀಗೀಗೆ ವೀಡಿಯೋದಲ್ಲಿ ಬರ್ತೀರಾ ಅನಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ನಾವಿರೋದು ತುಂಬಾ ಸಿಂಪಲ್. ನಮ್ಮ ವ್ಲಾಗ್ಸ್ ಕೂಡ ನ್ಯಾಚುರಲ್ ವ್ಲಾಗ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಹೊರಗಡೆ ಹೊರಟಿದ್ದೀವಿ, ಮಳೆ ಬಂದು ಸ್ವಲ್ಪ ನೆಲ ಎಲ್ಲ ವೆಟ್ ಆಗಿತ್ತು. ವೆದರ್ ತುಂಬ ಚೆನ್ನಾಗಿದೆ. ಆದ್ಯ ನೋಡಿ ಎಷ್ಟು ನಗ್ತಿದ್ದಾಳೆ ಅಂತ. ನಗುವಾದ್ಯಾ? ಚೆನ್ನಾಗಿ ನಗ್ತಾ ಇದ್ದೆ. ಪಪ್ಪನಿಗೆ ಗಿಫ್ಟ್ ಅದು ಅಲ್ವಾ ಆದ್ಯಾ? ತೆಗಿಬೇಡ. ನೋ ನೋ ಡೋಂಟ್ ಓಪನ್. ಒಳ್ಳೆ ಕೆಲಸ ಮಾಡಿ ಹೊರಡೆ ಬನ್ನಿ ಅಲ್ವಾ. ನಾವು ಇವತ್ತು ಹೋಗ್ತಾ ಇರೋಂಥದ್ದು ಫಸ್ಟು ಗ್ರಾಸರೀಸ್ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಅಂದ್ಕೊಳ್ದಿರೋ ಒಂದು ಪ್ಲೇಸ್ಗೆ ಹೋದ್ವಿ. ಹೇಳ್ತೀನಿ, ಹಾಗೆ ಮುಂದೆ ವ್ಲಾಗ್ ನೋಡ್ತಾ ಇರಿ. ನಾವು ಯಾವಾಗಲೂ ಮೊದಲು ಅಪಾರ್ಟ್ಮೆಂಟ್ ಇತ್ತಲ್ವ, ಅಲ್ಲಿ ಗ್ರಾಸರೀಸ್ ತರಕ್ಕೆ ಹೋಗ್ತಾ ಇದ್ವಿ, ಅಥವಾ ಬೇರೆ ಕಡೆ 1 ಅವರ್ ಡಿಸ್ಟೆನ್ಸ್ ಆಗ್ತಾಯಿತ್ತು. ಸೊ ಈ ಮನೆಗೆ ಹತ್ರದಲ್ಲಿರೋದು ನೋಡೋಣ, ಎಷ್ಟೊಂದು ಇಂಡಿಯನ್ ಗ್ರಾಸರಿ ಶಾಪ್ಗಳಿದೆ ಅಂತ ಹೋಗ್ತಾ ಇದ್ದೀವಿ. ಬಟ್ ಅದರಲ್ಲಿ ಒಂದೇ ಒಂದು ಇಷ್ಟ ಆಯಿತು. ಇನ್ನು ಎಲ್ಲ ಕಡೆ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಯಾಕಂದರೆ ಬೇರೆ ಕಡೆಯಿಂದ ತಂದು ಅವ್ರು ಸೇಲ್ ಮಾಡೋದ್ರಿಂದ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಸೊ ಇನ್ನೊಂದೆರಡು ಕಡೆ ಕ್ಲೀನಾಗಿ ಅಂತೂ ಇರಲಿಲ್ಲ. ಸೊ ಹಿಂಗೆ ನೋಡಿದ್ವಿ, ಒಂದು ಸ್ವಲ್ಪ ಐಡಿಯಾ ಬಂದರೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ. ಬಟ್ ಎಮರ್ಜೆನ್ಸಿ ಅಂತ ಅಂದರೆ ಹೋಗಿ ತೊಗೊಂಡು ಬರ್ಬೋದು. ವೆಜಿಟೇಬಲ್ಸ್ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ. ವಿನಯ್, ನಮ್ಮ ಲವ್ ಸ್ಟೋರಿ ಹೇಳ್ಬೇಕಂತ ಹೇಳೋಣವಾ? ವಿನಯ್, ಲವ್ ಸ್ಟೋರಿ ಬೇಕಂತ ಹೇಳೋಣವಾ? ನೀನು ನಾನಿಬ್ರು ಹೇಳೋಣವಾ? ಏನ್ ಶಾಪನೇ ಅದು? ರೀಸ್ಟೋರ್ ಹೋಮ್ ಇಂಪ್ರೂವ್ಮೆಂಟ್ ಔಟ್ಲೆಟ್ ಅಂತ. ಏನ್ ಬಟ್ಟೆ ಗಿಟ್ಟೆ ಏನೇನೋ ಇದೆ. ಬಂಗಾರ ಬರ್ತಡೆಗೆ ಬಟ್ಟೆ ಬೇಕಾ? ಬಂಗಾರ ಬಟ್ಟೆಗೆ ನಾನು ಪಪ್ಪಿ ಕೊಡಿಸ್ತೀನಿ. ಫರ್ನಿಚರ್ ಡೈರೆಕ್ಟ್ ಅಂತೇವೇನೆ. ನಮ್ಮಿಬ್ರು ಮಧ್ಯ ಈ ಥರ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಸುಮ್ಮನೆ ಹಾಗೆ ಫನ್ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೆ, ಕಾಮಿಡಿ ಆಗ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು, ನಾವು ಅಂದ್ಕೊಳ್ತೀರಾ ಪೆಟ್ ಶಾಪ್ಗೆ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದಂಗೆ ಬಂಗಾರು ಅಂತೂ ತುಂಬಾ ಖುಷಿ ಆಗ್ಬಿಟ್ಲು. ನೋಡಲಿ, ಸ್ಯಾಶಿನೂ ಹಿಂಗೆ ಮಾಡ್ತಿತ್ತು. ಬಂದು ಫಸ್ಟ್ ಹೋಗಿದ್ದೀನಿ ಅಲ್ವಾ ಅವನ್ನ ಈ ಥರ ನೋಡಲಿ. ಸೇಮ್ ಸಾಶಿ ಥರ ಮಾಡ್ತಾ ಇದೆ ಅದು. ಅಯ್ಯ,
ಬಂಗಾರುಗಂತೂ ತುಂಬ ಖುಷಿ. ಆದ್ಯ ಒಂಥರ ಎಕ್ಸೈಟೆಡ್ ಆಗಿದ್ದಾಳೆ. ಆದರೆ ನಾನು ಬೇಡ ಅಂತಿದ್ದವಳು. ನನಗೆ ಹಿಂಗೇ ನಾನು ಯಾರೇ ಆಗಲಿ ಮುಖ ನೋಡಿದ ತಕ್ಷಣ ನಾನು ಹಂಗೆ ಮೆಲ್ಟ್ ಆಗೋಗ್ತೀನಿ. ಅದು ಆ ಥರ ಆಗೋಗುತ್ತೆ ನನಗೆ. ಅದು ನನ್ನ ಸ್ವಭಾವನೋ ಅಥವಾ ಏನು ಅಂತ ಗೊತ್ತಿಲ್ಲ. ಆದರೆ ಈ ನಾಯಿ ನೋಡಿದ ತಕ್ಷಣ ನನ್ನ ಮೈಂಡೇ ಫುಲ್ ಚೇಂಜ್ ಆಗೋಯಿತು. ಓ ವಾವ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದೆ ಅಂತ. ಅಂದರೆ ನನಗೆ ಅವಾಗಲೇ ಎತ್ಕೊಂಡು ಬಂದ್ಬಿಡೋಣ ಮನೆಗೆ ಅನ್ನಷ್ಟು ಆಸೆ ಆಗ್ತಾಯಿತ್ತು. ನೋಡಿ ಎಷ್ಟು ನಾಟಿ, ತುಂಬ ಕ್ಯೂಟು, ಒಂಥರ ಟೆಡಿ ಬೇರ್ ಥರ. ನನಗೆ ಹೆಂಗೆ ಬೇಕೋ ಆ ಥರನೇ ಇದೆ. ಇದು ಗೋಲ್ಡನ್ ರಿಟ್ರೀವರ್ ಇದು. ಸೊ ನಂಗೆ ತುಂಬಾ ಇಷ್ಟ ಆಗೋಯಿತು. ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಸಖತ್ತಾಗಿದೆ. ಅದಕ್ಕೆ ಹಂಗಿದೆ ಅದು. ಅದಕ್ಕೆ ಎಷ್ಟು ಕ್ಯೂಟಾಗಿರೋದು, ಇಷ್ಟೊಂದು ಕಾಸ್ಟ್ಲಿ ಅಂತ. $5,000 ಅಂತೆ. ಮೈ ಗಾಡ್, ತಗೊಂಡ್ರೆ ಹಿಂಗೆ ತಗೊಬೇಕು. ಸೊ ನೋಡಿದ್ರಿ ಅಲ್ವಾ, ನೋಡೋಣ ಅಂತ ವಿಚಾರಿಸಿದ್ವಿ. $5,000 ಹೇಳಿದ್ರು. ಅಂದರೆ 4.5 ಲಕ್ಷ ಆಗುತ್ತೆ ಇದು ಒಂದು ಪಪ್ಪಿಗೆ. ಸೊ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ? ಸೊ ಏನು ಅಂತೆಲ್ಲ ಯೋಚನೆ ಮಾಡಿ ಸರಿ ಬಂಗಾರಕ್ಕೆ ತುಂಬ ಇಷ್ಟ ಅಲ್ವಾ, ಸರಿ ನಾನು ಫೈನಲ್ ಪ್ರೈಸು ಅಂತ ಕೇಳಿದೆ. ಅವರು ನಾನು ಯಾವ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಅಂದೆ ಬಿಲೋ 2 ಅಂತ ಅಂದೆ. ಅವ್ರು 2 to 3 ಅಂತ ಹೇಳಿದೆ. ಸೊ ಅವರು ಇಲ್ಲ 3,500ಗೆ ಒಪ್ಪಿಸ್ಬೋದು, ಬಟ್ ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ ಅಂತ ಹೇಳಿದ್ರು. ಸರಿ ಅಷ್ಟು ಅಂದ್ರೂ ಜಾಸ್ತಿ ಆಗುತ್ತಲ್ವ, $3,500 ಅಂದರೆ ಏನು ಕಮ್ಮಿನಾ? ಸೊ ನಾನು ಯೋಚನೆ ಮಾಡೋಣ, ಇನ್ನೂ ಒಂದಷ್ಟು ಕಡೆ ನೋಡೋಣ ಅಂತ ಒಂದು ಕಡೆ ಹೇಳ್ತಿದ್ದೆ. ಇನ್ನೊಂದು ಕಡೆ ಈ ಪಪ್ಪಿನ ಬಿಟ್ಬಿಟ್ಟು ಹೋದರೆ ಯಾರಾದರೂ ತೊಗೊಂಡ್ಬಿಡ್ತಾರೆ, ಅದಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಕಡೆ. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಡಿಫ್ರೆಂಟ್ ಬ್ರೀಡ್ ಪಪ್ಪೀಸ್ ಇದೆ. ಇದು ಗೋಲ್ಡನ್ ಡೂಡಲ್, ಪೂಡಲ್, ಕವಾಪೋ ಈ ಥರದ್ದೆಲ್ಲ ಇದೆ ಸಿಕ್ಕಾಬಟ್ಟೆ. ಇದು ಅಷ್ಟೇ ತುಂಬಾ ಜಾಸ್ತಿ ಇತ್ತು ಪ್ರೈಸು, $3,500 ಈ ಥರ ಎಲ್ಲ ಇತ್ತು. ತುಂಬಾ ನಾಟಿ ಪಪ್ಪೀಸ್. ಈ ವಯಸ್ಸಲ್ಲಿ ನಾಯಿಗಳು ತುಂಬಾ ಮುದ್ದಾಗಿರುತ್ತೆ ಅಂತ ಹೇಳ್ಬೋದು. ದೊಡ್ಡವ್ರು ಆಗ್ತಾ ಮೆಚುರಿಟಿ ಬಂದ್ಬಿಡುತ್ತೆ ಅವಕ್ಕೂ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಎಂಜಾಯ್ ಮಾಡ್ತಾರೆ. ಅವ್ರ ಜೊತೆನೇ ಒಂದು ನಾಯಿ ಬೆಳವಣಿಗೆ ಆದರೆ. ಹಸ್ಬೆಂಡ್ಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನಾಯಿ ಇತ್ತು ಅವ್ರ ಮನೇಲಿ. ನನಗೆ ಚಿಕ್ಕ ವಯಸ್ಸಿಂದ ಏನು ಅಭ್ಯಾಸ ಇಲ್ಲ, ಬಟ್ ಮದುವೆ ಆದಮೇಲಿಂದ ನನ್ನ ಜೊತೆ ಇತ್ತು. ಸೊ ಇವ್ರ ಜೊತೆನೂ ಇರಲಿ ಅನ್ನೋದಕ್ಕೋಸ್ಕರ 2 ತೊಗೊಂಬಿಡೋಣ ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ಮೇಂಟೈನ್ ಮಾಡೋದು ಕಷ್ಟ, ಒಂದೇ ತೊಗೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡೋದು. ಬಟ್ ನೋಡಿದ ತಕ್ಷಣ ತೊಗೊಳ್ಳೋದು. ಎಷ್ಟು ನಾಟಿ ನೋಡಿ, ಅದು ಕ್ಲೀನ್ ಮಾಡ್ತಾಯಿದ್ರೆ ಹಾಗೆ ಒಂದು ಹೊರಗಡೆ ಹೊರಟೆ ಹೋಯಿತು, ಆಮೇಲೆ ಎತ್ತು ಹಾಕಿದ್ರು. ಸೊ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಸರಿ ದುಡುಕ್ಬಿಟ್ಟು ತೊಗೊಳ್ಳೋದು ಬೇಡ, ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ನಿಮಗೆ ಇಷ್ಟು ಪಪ್ಪಿಗಳಲ್ಲಿ ಯಾವ ಪಪ್ಪಿ ಇಷ್ಟ ಆಯಿತು ಅಂತ ಹೇಳಿ. ನನಗೆ ಗೊತ್ತು ನೀವು ಪಕ್ಕ ನನಗಿಷ್ಟ ಆಗಿರೋದೇ ಇಷ್ಟಪಟ್ಟಿರ್ತೀರಾ ಅಂತ. ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಮತ್ತೆ ಆ ಕಡೆನೇ ಹೋಗ್ತಾ ಇದ್ದೆ. ಹೆಂಗಿದೆ ನೋಡು, ಇಷ್ಟ ಆಗ್ತಿದ್ಯಾ? ಅದು ಕೊಡಿಸ್ತೀನಿ ನಿಮಗೆ. ಹಾಯ್, ಹಲೋ. ಹಿಂಗೆ ಬಂಗಾರ ಕಚ್ಚೋದು ನೋಡು. ಅಜ್ಜ ನೋಡು, ನೀನು ಸಿಕ್ಕರೆ ಸಾಕು ಕಚ್ಬಿಡ್ತೀನಿ ಅಂತ ನೋಡ್ತಾ ಇದೆ. ಜಾಸ್ತಿ ಸೂಪರ್ ಕ್ಯೂಟ್ ಆಗಿದ್ಯಾ? ಬರ್ತೀಯಾ ಕಚ್ಚಕ್ಕೆ? ನೋಡಿದ್ರಿ ಕಚ್ಚಕ್ಕೆ. ಅಲ್ಲಿಂದ ನೋಡಿಕೊಂಡು ಮತ್ತೆ ನೋಡೋಣ, ಸ್ವಲ್ಪ ಆನ್ಲೈನಲ್ಲೆಲ್ಲ ಚೆಕ್ ಮಾಡೋಣ, ಅಂದರೆ ಒಳ್ಳೆ ಬ್ರೀಡರ್ ಹತ್ರನೇ ಹುಡ್ಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇಲ್ಲ ಮಿಕ್ಸ್ಡ್ ಬಂದ್ಬಿಡತ್ತೆ, ಏನೋ ಒಂದು ಹೇಳ್ತಾರೆ, ಒಂದು ಅಸ್ಕಿ ಜರ್ಮನ್ ಶೆಫರ್ಡ್ ಮಿಕ್ಸ್ ಆಗಿರುತ್ತೆ, ಈ ಥರ ಏನೇನೋ ಇರುತ್ತೆ. ಸೊ ಹುಡ್ಕೋಣ ಅಂತ ಅಂದ್ಕೊಂಡು ಪಕ್ಕದಲ್ಲೇ ಒಂದು ಫರ್ನಿಚರ್ ಶಾಪ್ ಇತ್ತು. ಸೊ ಹೊಸ್ದಾಗೇನೋ ಓಪನ್ ಆಗಿರೋ ಔಟ್ಲೆಟ್ ಇದು. ತುಂಬ ಚಿಕ್ಕದಾಗಿತ್ತು. ಸರಿ ನೋಡೋಣ ಅಂತ ನೋಡಿದ್ವಿ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದರೆ ದೊಡ್ಡ ಫರ್ನಿಚರ್ ಮಾರ್ಟ್ಗಳನ್ನ ನೋಡ್ಬಿಟ್ಟು ಈ ಥರ ಸಣ್ಣ ಪುಟ್ಟದಕ್ಕೆ ಬಂದಾಗ ಅಷ್ಟು ಚೆನ್ನಾಗೂ ಕಾಣಿಸಲ್ಲ ಅಲ್ವಾ. ಗೋಲ್ಡನ್ ರಿಟ್ರೀವರ್ನ ಬಿಟ್ಟು ಮನ್ಸು ಬರ್ತಾ ಇದೆ. ನಂಗೆ ಹೆಂಗೆ ಅನಿಸ್ತದೆ ಗೊತ್ತಾ, ಏನೋ ನಮ್ಮ ನಾಯಿನ ಎಲ್ಲೋ ಬಿಟ್ಬಿಟ್ಟು ಬರ್ತಾ ಇದೀವಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮುದ್ದಾಗಿತ್ತಲ್ಲ ಮುಖ, ರಾಯಲ್ಟಿ ಇತ್ತು ಮುಖದಲ್ಲಿ. ಹೌದು. ಸೊ
ಸೊ ನಾವು ಫಸ್ಟ್ ಬಂದಿದ್ದು ರಾಯಲ್ ಗ್ರಾಸರೀಸ್ ಅಂತ ಹೇಳ್ಬಿಟ್ಟು ಫಸ್ಟು ಒಳಗಡೆ ಹೋದರೆ ನನಗಂತೂ ಎಷ್ಟು ಬೇಗ ಹೊರಗಡೆ ಬಂದ್ಬಿಡ್ತೀನೋ ಅನಿಸ್ತು. ಏನೋ ಒಂಥರ ಫಿಶ್ಶು ಸ್ಮೆಲ್ಲು, ಏನೋ ಒಂಥರ ಗಬ್ಬು, ನಂಗೆ ಇರೋಕ್ಕೆ ಆಗಲಿಲ್ಲ, ಹೊರಗಡೆ ಬಂದುಬಿಟ್ಟೆ. ಅದಾದಮೇಲೆ ಇನ್ನೂ ಒಂದು ಗ್ರಾಸರಿ ಶಾಪ್ಗೆ ಹೋಗ್ತಾ ಇದ್ದೀನಿ. ಇದು ಹಂಗೆ ಇರುತ್ತೆ ನೋಡೋಕೆ, ಹೊರಗಡೆಯಿಂದ ಏನು ಚಿಕ್ಕದಾಗಿದೆ ಅಂದ್ಕೊಂಡು ಹೋದೆ. ಬಟ್ ಇದು ಕೇರಳ ಅವ್ರದ್ದು ಅಂತ ಅನಿಸುತ್ತೆ. ಅವ್ರದ್ದೇನೆ, ಕೇರಳ ಅವ್ರದ್ದೇನೆ ಪಕ್ಕ. ಎಷ್ಟು ನೀಟಾಗಿ ಇಟ್ಟಿದ್ರು ಅಂತ ಅಂದರೆ ತುಂಬ ನೀಟಾಗಿ ಇಟ್ಟಿದ್ರು. ಸೊ ನನಗೆ ಇಷ್ಟ ಆಗಿ ಇಲ್ಲಿ ಒಂದಷ್ಟು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಸೊ ಇದು ಎಮರ್ಜೆನ್ಸಿ ಅಂತ ಅಂದರೆ ನಾವು ಬರ್ಬೋದು, ಹತ್ರದಲ್ಲೇ ಇದೆ ನಮಗೆ. ಅಲ್ಲಿಂದ ಇನ್ನೂ ಒಂದು ಗ್ರಾಸರಿ ಶಾಪ್ಗೆ ಬಂದ್ವಿ. ಇಲ್ಲಿ ನಾವು ಹೋಗಿದ್ದು 3 ಅಂಗಡಿ ಕೂಡ ಕೇರಳ ಅವ್ರದ್ದೇನೆ. ಸೊ ಇಲ್ಲಿ ನಾನು ಜಾಮೂನ್ ಪ್ಯಾಕ್ ಬೇಕಾಗಿತ್ತು, ಹಾಗಾಗಿ ಹುಡ್ಕಕ್ಕೆ ಬಂದೆ. ಬಟ್ ಅಲ್ಲೂ ಸಿಗಲಿಲ್ಲ ನನಗೆ. ಬಂಗಾರಿಗೆ ಹೇಳ್ತಾ ಇದ್ದೆ, ಕೇಕ್ ಅದೆಲ್ಲ ಜಾಸ್ತಿ ಆಗುತ್ತಲ್ವ ಸ್ವೀಟು, ಈ ಸರಿ ಬೇಡ, ನೆಕ್ಸ್ಟ್ ವೀಕ್ ಮಾಡ್ಕೊಡ್ತೀನಿ ಅಂತ ಅಂದೆ. ಅವಳು ಓಕೆ ಅಂದ್ಲು. ಅಲ್ಲಿಂದ ನೆಕ್ಸ್ಟು ಟಾರ್ಗೆಟ್ಗೆ ಬಂದ್ವಿ. ಯಾಕಂದರೆ ಬಂಗಾರಿಗೆ ಹೊಸ ಬಟ್ಟೆ ತೊಗೊಳ್ಳೋಣ ಬರ್ತಡೆಗೆ ಅಂತ ಹೇಳ್ಬಿಟ್ಟು. ಈಗಾಗಲೇ ಅವಳು ಯೂಸ್ ಮಾಡ್ತಿರೋ ಬಟ್ಟೆಗಳು ಇದೆ, ಆದರೆ ಬರ್ತಡೇ ಅಂತ ಅಂದರೆ ಹೊಸ ಬಟ್ಟೆ ತೊಗೊಳ್ಳೋದು ಒಂಥರ ನಮ್ಮ ಸಂಪ್ರದಾಯ ಅಲ್ವ, ಒಂದು ಅಭ್ಯಾಸ ಥರ ಆಗ್ಬಿಟ್ಟಿದೆ ಅದು, ವಾಡಿಕೆ. ಸೊ ಹಾಗಾಗಿ ಬಂದ್ವಿ. ನಾವೇನಂತ ಅಂದ್ವಿ, ಈ ನಡುವೆ ನಾವು ಸ್ವಲ್ಪ ಗ್ರ್ಯಾಂಡಾಗಿರೋ ಬಟ್ಟೆಗಳು, ಎತ್ನಿಕ್ ವೇರ್ ಈ ಥರದ್ದು ಹಾಕಿದ್ರೆ ಬಂಗಾರಿಗೆ ಇಷ್ಟನೂ ಆಗ್ತಿಲ್ಲ. ಅವಳು ಮಗುವಿಂದನೂ ಹಾಗೆ, ಅವಳು ನನಗೆ ಚುಚ್ಚುತ್ತೆ, ನಂಗೆ ಇಷ್ಟ ಆಗಲ್ಲ ಅಂತಲೇ ಹೇಳ್ತಿರ್ತಿದ್ಲು. ಈಗಲೂ ಅವಳು ನಂಗೆ ಇಷ್ಟನೇ ಆಗಲ್ಲ ಅನ್ನೋದ್ರ ಜೊತೆಗೆ ನಮಗೆ ಅನ್ಸೋಕ್ಕೆ ಅದು ಸ್ಟಾರ್ಟ್ ಆಗಿದೆ. ಅವಳಿಗೆ ಈ ಥರ ನಾರ್ಮಲ್ ಟೀ ಶರ್ಟ್ಸು ಪ್ಯಾಂಟ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ, ಈ ಥರ ಫ್ರಾಕ್ ಎಲ್ಲ ಎತ್ನಿಕ್ ವೇರ್ ಅವಳಿಗೆ ಸೆಟ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸಿ, ನಾನು ಇಲ್ಲ ಓಕೆ ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಅವರಪ್ಪ ಒಂದಷ್ಟು, ಇವಾಗ ಅವಳ ಟೇಸ್ಟು ಅವ್ರ ಅಪ್ಪನ ಟೇಸ್ಟು ಸೇಮ್ ಟು ಸೇಮ್ ಇದೆ. ಹಾಗಾಗಿ ನಾನು ನೀವಿಬ್ಬರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆದ್ಯನ ಕರ್ಕೊಂಡು ನಾನು ಹಂಗೆ ಒಂದು ರೌಂಡ್ ಹೊಡಿತಾ ಇದ್ದೆ. ಆದ್ಯ ಅವ್ರ ಅಪ್ಪನ ಜೊತೆ ಇರೋದೇ ಇಲ್ಲ. ನಾನು ಎಲ್ಲೋಗ್ತೀನೋ ನನ್ನ ಹಿಂದೆನೇ ಇರ್ತಾಳೆ, ನನ್ನ ಜೊತೆನೇ ಮಲ್ಕೊಬೇಕು. ಬಂಗಾರನು ನನ್ನ ಪಕ್ಕ ಕೂರಕ್ಕೆ ಬಿಡೋದಿಲ್ಲ. ಒಂದು ಶಾಪಿಂಗ್ ಸೆಂಟರಲ್ಲಿ ಇರಲಿ, ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಪ್ರತಿ ಸರಿ ನನ್ನ ಕಡೆನೇ ಇರಬೇಕು, ನಾನೇ ಕೈ ಹಿಡ್ಕೊಂಡಿರ್ಬೇಕು ಅನ್ನೋ ಥರ ಮಾಡ್ತಾಳೆ ತುಂಬಾ. ಸೊ ಇಲ್ಲಿ ನಂಗೆ ಬಟ್ಟೆ ಬೇಕು ಅಂತ ಹಠ ಮಾಡ್ತಾ ಇದ್ಲು, ಫ್ರಾಕ್ ಬೇಕು ಅಂತ ಅಂದ್ಲು. ಫ್ರಾಕು ತುಂಬ ಕಮ್ಮಿ, ಇದು ರೇರ್ ಯೂಸ್ ಮಾಡೋದು. ಸಮ್ಮರಲ್ಲಾದರೆ ಓಕೆ, ಸುಮ್ಮನೆ ಬೇಡಪ್ಪ ಏನಕ್ಕೆ, ಪ್ರೈಸು ಜಾಸ್ತಿನೇ ಇದೆ ಅಂತ ಅಂದ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಬಂಗಾರಿಗೆ ಒಂದಷ್ಟು ತೊಗೊಂಡ್ವಿ. ಅಲ್ಲಿ ಕ್ಲಿಯರೆನ್ಸಲ್ಲೂ ಕೂಡ ಇತ್ತು ಸುಮಾರು. ಈ ಬ್ಲೂ ಕಲರ್ ಏನಿದೆ ಅದು ಕ್ಲಿಯರೆನ್ಸಲ್ಲೇ ತೊಗೊಂಡಿದ್ದು. ಕ್ಲಿಯರೆನ್ಸ್ ಅಂದರೆ ಏನು ಅಂಥ ಡಿಫ್ರೆನ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ $40 ಇತ್ತು ಅಂತ ಅಂದರೆ ಒಂದು $32, $33 ಇರುತ್ತೆ. ಇಲ್ಲ ಒಂದು $35 ಇತ್ತು ಅಂತ ಅಂದರೆ ಒಂದು $27, $30 ಈ ಥರ ಎಲ್ಲ ಇರುತ್ತೆ. ಓಕೆ, ಒಂದು $5-6 ಕಮ್ಮಿ ಆಯಿತು ಅಂತ ಅಂದರೆ ಪರವಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಬ್ಲೂ ಕಲರು ಆದ್ಯಂಗೆ ತೊಗೊಂಡಿದ್ದು ಅದೊಂದು ಕ್ಲಿಯರೆನ್ಸಲ್ಲಿ ಸಿಕ್ತು. ಈ ವೈಟ್ ಕಲರು ಇತ್ತು, ಬಟ್ ತೊಗೊಂಡೆ, ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅದನ್ನು ವಾಪಸ್ ಕೊಟ್ಬಿಟ್ಟೆ. ಇನ್ನೇನೇನು ಬೇಕು ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮಾಡಿ ಓಡಾಡ್ತಿದ್ವಿ ಅಂತ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅದಲ್ಲದೆ ಇವಾಗ 2 ಟೈಮ್ ತಿನ್ನೋದಲ್ವ, ಮಕ್ಕಳೇನೋ ಫ್ರೂಟ್ಸ್ ಅದು ಇದು ತಿಂದಿರ್ತಾರೆ. ನನಗೆ ಹಸ್ಬೆಂಡ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಚಿಕನ್ ಎಲ್ಲ ತೊಗೊಂಡಿದ್ವಿ. ಹೋಟ್ಲಲ್ಲೆಲ್ಲ ಏನೂ ತೊಗೊಳೋದು ಬೇಡ, ಯಾಕಂದರೆ ನನಗಲ್ಲೆಲ್ಲ ಓಡಾಡುವ ಅಂತಾರ ಆಗ್ತಿತ್ತು. ಮನೆಗೆ ಹೋಗ್ಬಿಟ್ಟು ನಾನೇ ಅಡುಗೆ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಚಿಕನ್ನ ತೊಗೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮೊದಲು ಅಲ್ಲಿ ಟಾರ್ಗೆಟ್ ಪಕ್ಕದಲ್ಲೇ ಓಲ್ಡ್ ನೇವಿ ಇತ್ತು. ಸೊ ಅಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಇವತ್ತುವರೆಗೂ ಒಂದ್ಸರಿನೂ ಹೋಗಿಲ್ಲ. ಸರಿ ನೋಡೋಣ, ಪ್ಯಾಂಟ್ ಏನಾದರೂ ಇತ್ತು ಅಂದರೆ ಒಂದೆರಡು ಪ್ಯಾಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದ್ಯನೂ ಕೂಡ ತುಂಬ ಪ್ಯಾಂಟ್ಗಳು ಅರ್ಧಾಕೊಂತ ಇದ್ದಾಳೆ ಈ ನಡುವೆ. ಅದು ಕರೆಕ್ಟಾಗಿ ನೀ ಹತ್ರನೇ ಅರ್ಧಾಕೊಂತಾಳೆ. ನೋಡಿದ್ರೆ 7 ಗಂಟೆಗೆ ಸಂಡೇ ಕ್ಲೋಸು. ಕರೆಕ್ಟಾಗಿ 7:05ಗೆ ಹೋದ್ವಿ. 5 ಮಿನಿಟ್ಸಿಗೆ ಮೊದಲಾಗಿದ್ರು ಒಳಗೆ ಹೋಗ್ಬೋದಾಗಿತ್ತು. ಇರಲಿ ಸಾಕು ಇವತ್ತಿಗೆ ಶಾಪಿಂಗ್ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫಸ್ಟು ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಚಾಪ್ಸ್ ಮಾಡಿ ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳು ಹೊಟ್ಟೆ ಹಶ್ವು ಅಂತ ಅಂದರೆ ಫಸ್ಟ್ ಅನ್ನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಚಪಾತಿ ಮಾಡಿದೆ, ಒಂದೊಂದು ಚಪಾತಿ ಮತ್ತು ಸ್ವಲ್ಪ ಅನ್ನ ತಿಂದ್ವಿ. ಮತ್ತು ಇಲ್ಲಿ ನಾನು ತಂದಿರೋ ಈರುಳ್ಳಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಬಟ್ ಜೋಡ್ಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇವಾಗ ಊಟ ಮಾಡಿಬಿಡೋಣ ಅಂದ್ಕೊಂಡು ಸುಮ್ಮನೆ ಇದು ಮಾಡಿದೆ. ಮತ್ತು ಮೊನ್ನೆ ಕಾರ್ಟ್ ಕೇಳಿದ್ರಿ ಕಮೆಂಟಲ್ಲಿ, ಇನ್ಸ್ಟಾದಲ್ಲಿ ಕೇಳಿದ್ರಿ ನನಗೆ ಅನ್ಕೋತೀನಿ. ಇದು ನಾನು ಕಾಸ್ಕೋನಲ್ಲೇ ತೊಗೊಂಡಿದ್ದು. ಸೊ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಕಾಸ್ಕೋನಲ್ಲಿ ಇರುತ್ತೆ ನೋಡಿ, $50 ಅನ್ಸುತ್ತೆ ನಾನು ಕೊಟ್ಟಿದ್ದು. ಒಂದ್ಸರಿ 59 ಇರುತ್ತೆ, ಒಂದ್ಸರಿ 49 ಇರುತ್ತೆ. ಚೆಕ್ ಮಾಡಿ, ಸಿಗುತ್ತೆ ಕಾಸ್ಕೋನಲ್ಲಿ. ತುಂಬ ಚೆನ್ನಾಗಿದೆ, ನನಗೆ ಸಿಕ್ಕಾಬಡೆ ಯೂಸ್ಫುಲ್ ಅಂತ ಅನಿಸ್ತಾ ಇದೆ. ಈರುಳ್ಳಿ ನೋಡಿ ಜಾಸ್ತಿ ತೊಗೊಂಡ್ಬರ್ತೀನಿ, ನೀಟಾಗಿ ಒಂದು 2 ರ್ಯಾಕಲ್ಲಿ ಫುಲ್ ಹಾಕ್ಬಿಟ್ರೆ ನೀಟಾಗಿರುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಕೂಡ. ನಾವು ಫ್ರೂಟ್ಸ್ ಒಂದು ಖಾಲಿ ಆಗಿದೆ, ಬರೀ ಪಪ್ಪಾಯ ಬನಾನಾ ಇದೆ. ನಾಳೆ ಹೋಗ್ಬಿಟ್ಟು ಕಾಸ್ಕೋನಲ್ಲಿ ತೊಗೊಂಡು ಬರಬೇಕು. ಸದ್ಯಕ್ಕೆ ಚಿಕನ್ ಚಾಪ್ಸು, ಅನ್ನ, ಚಪಾತಿ ಇವತ್ತಿನ ಊಟಕ್ಕೆ. ಸೊ ಇವಾಗ ಬಿಸಿ ಊಟ ಮಾಡಿಬಿಟ್ಟು ಇವ್ರ ಬಟ್ಟೆಗಳೆಲ್ಲ ಒಂದ್ಸರಿ ಹಾಕಿ ನೋಡಬೇಕು ಕರೆಕ್ಟಾಗಿ ಆಗಿದೆಯಾ, ತಂದಿದ್ದೀನಾ ಅಂತ ಹೇಳ್ಬಿಟ್ಟು. ಬರ್ತಡೇ ಶಾಪಿಂಗ್ ಬಂಗಾರಿಗೆ ಒಂದು ಪ್ಯಾಂಟು, ಶರ್ಟು, ಅದು ನಾನು ಇದಕ್ಕೆ ಹಾಕೊಂಡಿದ್ದಲ್ಲ, ಇದು ಮೂವಿಗೆ, UI ಮೂವಿಗೆ ಆ ಥರನೇ ಹೇಳೋಳು ಬಂಗಾರ, ನಂಗೆ ಆ ಥರ ಇಷ್ಟ ಆಯಿತು ಅಂತ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿದೆ ನನಗೆ ಕ್ವಾಲಿಟಿ. ನನ್ನ ಜೊತೆ ಅದನ್ನು ಹಾಕ್ಕೊಂತೀನಿ ನನ್ನ ಬಜೆಗೆ. ಹಾಂ ಸರಿ, ನಾನು ಅದನ್ನೇ ಹಾಕ್ಕೊತೀನಿ ಸರಿ ಅಂದ್ಬಿಟ್ಟು ಅದಕ್ಕೋಸ್ಕರ ಅವ್ರಿಗೋಸ್ಕರ ಆ ಥರನೇ ಕೊಡಿಸಿದ್ದು ಅದು. ಮತ್ತು ಆದ್ಯಂಗೆ ಒಂದು 2 ಫುಲ್ ಸ್ಲೀವ್ ಟೀ ಶರ್ಟ್.
ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ತಗೊಂಡಿದ್ದು. ಪ್ಯಾಂಟ್ ಒಂದು ನಾರ್ಮಲ್ ಆಗಿ ಹಾಕೊಬೋದು, ಬೇಕಾದ್ರೆ ಚಳಿಗೆ ಸ್ಕೂಲ್ಗೂ ಹಾಕೊಂಡು ಹೋಗ್ಬೋದು ಆರಾಮಾಗಿ. ಹಾಗಾಗಿ ಸೊ ಆಗಿದೆ ಚಿಕನ್ ಚಾಪ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಚಪಾತಿ ಮತ್ತು ಅನ್ನದ ಜೊತೆ ಇವತ್ತಿನ ಊಟ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ದಿನ ಅಂದರೆ ಸೋಮವಾರ ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜನವರಿ 27 ಇಲ್ಲಿ ಚಿತ್ರಾನ್ನ ಬಾಕ್ಸ್ಗೆ ಮಾಡಿಬಿಟ್ಟು ಮಕ್ಕಳಿಗೆ ಓಟ್ಸ್ ಮಾಡ್ತಾ ಇದ್ದೀನಿ. ಓಟ್ಸ್ ಜೊತೆ ನಾನು ಸ್ವಲ್ಪ ಸೀಡ್ಸ್ ಎಲ್ಲ ಮಿಕ್ಸ್ ಮಾಡ್ತೀನಿ ಮತ್ತು ಅರ್ಧ ಬಾಳೆಹಣ್ಣಲ್ಲಿ ಇಬ್ರಿಗೂ ಶೇರ್ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ. ಹನಿ ಹಾಕ್ಕೊಡ್ತೀನಿ, ಶುಗರ್ ಏನೂ ಹಾಕೋದಿಲ್ಲ, ತಿಂದ್ಬಿಟ್ಟು ಹೊರಡ್ತಾರೆ. ಸೊ ನೋಡ್ತಾ ಇರ್ಬೋದು ಲಂಚ್ ಬಾಕ್ಸೇ ನಾನಿಲ್ಲಿ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಇಲ್ಲಿ ಮಕ್ಕಳು ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅವಳು ಬಂಗಾರು ಹಾಕ್ಕೊಂಡಿರೋ ಸಾಕ್ಸ್ ಕೂಡ ನೆನ್ನೆ ಟಾರ್ಗೆಟಲ್ಲೇ ತೊಗೊಂಡಿದ್ದು. ಅವಳು ನೀಸ್ವರೆಗೂ ಬರೋ ಅಂಥ ಸಾಕ್ಸ್ ಬೇಕು ಅಂತ ಹೇಳ್ತಾ ಇದ್ಲು. ಸ್ಕರ್ಟ್ಗೆ ಈ ಥರ ಫ್ರಾಕ್ಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಹೇಳ್ದಂಗೆ ಮಕ್ಕಳಿಗೆ ಈಗ ಅವ್ರಿಗೆ ತುಂಬ ಗೊತ್ತಾಗುತ್ತೆ. ಇನ್ನು ಆದ್ಯನ್ಗೆ ಇವಾಗ ಗೊತ್ತಾಗ್ತಿಲ್ಲ, ಇನ್ನೊಂದು 2 ವರ್ಷ ಹೋದರೆ ಅವಳೇ ನನಗೂ ಹೇಳ್ಕೊಡ್ತಾಳೆ. ಅಷ್ಟು ಬುದ್ಧಿವಂತರಾಗ್ಬಿಡ್ತಾರೆ ಮಕ್ಕಳು ಇವಾಗಿನ ಜನ್ರೇಷನಲ್ಲಿ. ಆದ್ಯ ಗುರುವಾರ ಶುಕ್ರವಾರ 2 ದಿನವೂ ಸ್ಕೂಲ್ಗೆ ಹೋಗಿರಲಿಲ್ಲ. ಸೊ ಇವತ್ತು ಕಳಿಸ್ತಾ ಇದ್ದೀನಿ. ನಾನಂತೂ ಅನ್ಕೊತಿದ್ದೆ ಈಗ ಬೇಗ ಹುಷಾರಾದರೆ ಸಾಕಪ್ಪ ಅಂತ. ನನಗೆ ರಜಾ ಹಾಕ್ಸಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಸೋಮವಾರ ಬೆಳಗ್ಗೆ ನಾರ್ಮಲ್ ಆಗಿದ್ದಾಳೆ, ಸ್ವಲ್ಪ ಕೆಮ್ಮಿದೆ ಅಷ್ಟೇ, ಸ್ಕೂಲ್ಗೆ ಹೊರಟಿದ್ದಾರೆ. ಮೊನ್ನೆ ಕಮೆಂಟ್ಸಲ್ಲಿ ಕೇಳಿದ್ರಿ, ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ನಿಮ್ಮದು ಯಾವುದು ವೀಸಾ ಮತ್ತು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅನ್ಸುತ್ತೆ ನಿಮ್ಮನ್ನು ನೋಡಿದ್ರೆ ಅಂತ ಹೇಳ್ಬಿಟ್ಟು. ಇಲ್ಲ, ಗ್ರೀನ್ ಕಾರ್ಡ್ ಏನಿಲ್ಲ, ನಾವು ಯಾವತ್ತಿರೂ ಇಂಡಿಯಾಗೆ ಹೋಗೋದು. ಎಷ್ಟು ದಿನ ಆಗುತ್ತೋ ನೋಡೋಣ, ಅಲ್ಲಿವರೆಗೂ ಇದ್ಬಿಟ್ಟು ರಿಟರ್ನ್ ಹೊರಟೋಗ್ತೀವಿ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ವೀಸಾ ಅದು ಎಲ್ಲ ಡಿಸ್ಕಸ್ ಮಾಡೋದು ನನಗೂ ಇಷ್ಟ ಇಲ್ದಿರ ಅದನ್ನು ಶೇರ್ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ರಿಯಲಿ ಸಾರಿ. ಓಕೆನಾ. ಸೊ ಅದಾದಮೇಲೆ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಬಂದು ದೋಸೆ ಮತ್ತು ಒಂದೊಂದು ದೋಸೆ ಮತ್ತು ಸ್ವಲ್ಪ ಚಿತ್ರಾನ್ನ ಇತ್ತು, ಅದನ್ನು ತಿಂದ್ಬಿಟ್ಟು ನೆಕ್ಸ್ಟು ಕಾಸ್ಕೋಗೆ ಹೋಗಬೇಕು. ಹಸ್ಬೆಂಡ್ ಆಫೀಸ್ ಕೆಲಸ ಮಾಡ್ತಾಯಿದ್ರು, ವರ್ಕ್ ಫ್ರಮ್ ಹೋಮ್ ಇತ್ತು ಇವತ್ತು. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡು ಕಾಸ್ಕೋಗೆ ಬಂದಿದ್ದೀವಿ. ಯಾಕಂತ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಫ್ರೂಟ್ಸ್ ತೊಗೋಬೇಕಾಗಿತ್ತು. ಹಾಗೆ ಬಂಗಾರಿಗೆ ಕಪ್ ಕೇಕ್ಸ್ ಇದೆಯಾ, ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮೇಯ್ನ್ ಏನಂದರೆ ಈ ಥರ ಡಿಶ್ ವಾಷರ್ ಪಾಟ್ಸ್ಗಳು ಮತ್ತು ಡಿಟರ್ಜೆಂಟ್ ಆಗಿರ್ಬೋದು ಸುಮಾರಷ್ಟು ಬೇಕಾಗಿತ್ತು, ಹಾಗಾಗಿ ಬಂದಿದ್ದೀವಿ. ಮತ್ತು ಇನ್ನೊಂದು ಎಲ್ಲದ್ರ ಮೇಲೂ ಒಂದು $3 $4 ಕಮ್ಮಿ ಹಾಕಿದ್ರು ಫಸ್ಟು. ಅದೇನೋ ಅಟ್ರಾಕ್ಟ್ ಮಾಡೋಕ್ಕಾಗ್ತಾರೋ ಏನೋ ಗೊತ್ತಿಲ್ಲ, ಸೀರಿಯಸ್ಲಿ. ಸುಮಾರು ಐಟಮ್ ಮೇಲೆ ಸ್ಟಾರ್ಟಿಂಗಲ್ಲಿ ಇತ್ತು ಎಂಟ್ರೆನ್ಸಲ್ಲಿ. ಅದಾದಮೇಲೆ ನೋಡಿದ್ರೆ ಎಲ್ಲ ಪ್ರೈಸು ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ, ಹಿಂಗೆ ಆಗ್ತಿದ್ರೆ ಹೆಂಗೆ ತೊಗೊಳ್ಳೋದು ಏನು ಅಂತ ಎಲ್ಲ. ಇನ್ನು ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ಇದು ಫಾಕ್ಸ್ ಪ್ಲ್ಯಾಂಟ್. ಅಂದರೆ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಅಂದರೆ ಮುಟ್ಟಿದ್ರೂ ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ ಅದು ರಿಯಲ್ ಫ್ಲವರೇ ಅಂತ ಅನಿಸ್ತಾ ಇತ್ತು. ಸೊ ಚೆನ್ನಾಗಿತ್ತು, $30 ಅದು ನಾನು ತೊಗೊಂಡೆ. ಮತ್ತು ಇದು ಲ್ಯಾಂಪು ಚೆನ್ನಾಗಿತ್ತು. ಸೊ ಇದು ಮತ್ತು ಫಿಗ್ ಟ್ರೀ ಅದು ಪ್ಲ್ಯಾಂಟ್ ಏನು ನೋಡಿದ್ರಿ ಅದು ಆರ್ಟಿಫಿಷಿಯಲ್. ಅದನ್ನು ತೊಗೊಳ್ಳೋದ, ಲೈವ್ ಪ್ಲ್ಯಾಂಟ್ ತೊಗೊಳ್ಳೋದ. ಲೈವ್ ಪ್ಲ್ಯಾಂಟ್ ತೊಗೊಂಡ್ರೆ ಹಾಳಾಗೋಗುತ್ತೇನೋ, ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ವಿ. $150 ಇತ್ತು. ಸೊ ನೋಡ್ಬಿಟ್ಟು ಬರೋಣ ಅಂದ್ಕೊಂಡು ಬಂದ್ವಿ. ಇನ್ನು ಬಂಗಾರು ರೂಮ್ಗೆ ಹ್ಯಾಂಡ್ ಶವರ್ ಬೇಕಾಗಿತ್ತು. ಇದು ಮಲ್ಟಿ ಫಂಕ್ಷನಲ್ ಹ್ಯಾಂಡ್ ಶವರ್, ತುಂಬಾ ಯೂಸ್ ಆಗುತ್ತೆ. ಸೊ ಇನ್ನೊಂದು ಬಾತ್ರೂಮಲ್ಲಿ ಇತ್ತು, ಈ ಬಾತ್ರೂಮ್ಗೆ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಮಾಮೂಲಿ ಇದೆಯಲ್ವಾ, ರಾಸ್ಬೆರಿ, ಸ್ಟ್ರಾಬೆರಿ, ಬ್ಲೂಬೆರೀಸ್. ಬೆರೀಸ್ ತಿಂದರೆ ತುಂಬಾ ಒಳ್ಳೆಯದು. ಅದು ಹಾಗಾಗಿ ಆದಷ್ಟು ಮಕ್ಕಳಿಗೆ ಬೆರೀಸ್ ಕೊಡಿ, ಆರೆಂಜ್ ಕೊಡಿ, ಆ್ಯಪಲ್, ಪಪ್ಪಾಯ ಮತ್ತು ವಾಟರ್ ಮೆಲನ್, ಅಂದರೆ ವಾಟರ್ ಕಂಟೆಂಟ್ ಇರೋವಂಥದ್ದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆಯದು. ಸೊ ಬೆರೀಸ್ ಎಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟು ಏನಂತ ಅಂದರೆ ಕೇಕ್. ನಾನು ಯಾವತ್ತೂ ಕಾಸ್ಕೋನಲ್ಲಿ ಟ್ರೈಯೇ ಮಾಡಿಲ್ಲ. ಸರಿ ನೋಡೋಣ, ಬಂಗಾರು ಚೀಸ್ ಕೇಕ್ ಬೇಕು ಅಂತ ಹೇಳ್ತಾ ಇದ್ಲು. ಸರಿ ಚೀಸ್ ಕೇಕ್ ಇದೆಯಲ್ವಾ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದ್ವಿ. ಇವತ್ತೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು. ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಏನು ತೊಗೊಳ್ಳೋದು, ಹೆಂಗೆ ತೊಗೊಳ್ಳೋದು, ಹಿಂಗಾದ್ರೆ ಎರಡಕ್ಕೂ ನೋಡು. ಅದು ಇಷ್ಟು 9. ನೀವು ನೋಡಿದ್ರಿ ಅನ್ಸುತ್ತೆ, ಕಾಸ್ಕೋನಲ್ಲಿ ಇದೇ ಎಗ್ ತೊಗೋಬೇಕಾದ್ರೆ $3 4 ಆ ಥರ ಇತ್ತು. ಎಷ್ಟು ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಮೊಟ್ಟೆಗೆ ₹40 ಬೀಳುತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ನೋಡಿ ಇವಾಗ ಟೈಡ್ ನೀವು ನೋಡಿದ್ರೆ ಅದು ಡಿಟರ್ಜೆಂಟ್, ಅದು ಪಾಟ್ಸ್ ತೊಗೊಂಡ್ರೆ ತುಂಬಾ ಜಾಸ್ತಿ. ಸೊ ಅದ್ರ ಬದಲು ಲಿಕ್ವಿಡೇ ತೊಗೊಳ್ಳೋಣ, ಪರವಾಗಿಲ್ಲ. ಸೊ ಈ ರೀತಿ ನಾವು ಪ್ರತಿಯೊಂದು ಕಂಪೇರ್ ಮಾಡಿನೇ ತೊಗೊತೀವಿ. ಎಲ್ಲೋ ಒಂದು $10 ಉಳಿದ್ರೆ ಇನ್ನೊಂದು ಐಟಮ್ ತೊಗೊಬೋದು, ಅಥವಾ ಸ್ವಲ್ಪನಾದರೂ ಏನೋ ಸೇವಿಂಗ್ ಮಾಡಬೇಕಂತ ಎಷ್ಟು ನೋಡಿದ್ರು ಇವತ್ತಾಗಲೇ $365 ಆಯಿತು. ಸೊ ತುಂಬಾ ಕಷ್ಟ ಇದೆ. ಇಲ್ಲಿ ಸಂಬಳ ಹೇಗೆ ಬರುತ್ತೋ ಖರ್ಚು ಅದ್ರ ಡಬಲೇ ಇರುತ್ತೆ. ನಿಮ್ಗೆ ಸುಮಾರು ಸಾರಿ ವ್ಲಾಗ್ಗಳಲ್ಲಿ ಹೇಳಿರ್ತೀನಿ. ಸೊ ಮನೆಗೆ ಅವಶ್ಯಕತೆ ಇರೋದು ತೊಗೊಳ್ಳೇಬೇಕು. ಖಾಲಿ ಮನೆಗಳು ಇರೋಕ್ಕಾಗೋದಿಲ್ಲ. ಅಪಾರ್ಟ್ಮೆಂಟಲ್ಲಾದರೆ ತುಂಬ ಮಿನಿಮಲ್ ಆಗಿಟ್ಟರು ಏನೂ ಅನ್ಸೋದಿಲ್ಲ. ಸ್ವಂತ ಮನೆ ಅಂದಮೇಲೆ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ಬೋದು ಅಂತ ಒಂದು ಕಡೆ. ಸೊ ಇಲ್ಲಿ ಕಾರ್ಪೆಟ್ ನೋಡ್ತಾ ಇರ್ಬೋದು, $30 ಏನೋ ಕಮ್ಮಿ ಆಗಿತ್ತು, ನೋಡ್ಬೋದು. $129 ಇತ್ತು, ಅಂದರೆ $130 ಇತ್ತು, $100 ಇತ್ತು ಆಗಿತ್ತು.
ಹಾಗಾಗಿ ತೊಗೊಳ್ಳೋಣ ಅಂತ ಫಸ್ಟು ಕಾರ್ಟಲ್ಲಿ ಎತ್ತಿಟ್ಕೊಂಡ್ವಿ. ಅದಾದಮೇಲೆ ನಂಗೆ ಅನಿಸ್ತಾ ಇತ್ತು ಫಸ್ಟು ಆ ಜಾಗದಲ್ಲಿ ಏನೇನು ಇಡಬೇಕು ಅದನ್ನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಕಾರ್ಪೆಟ್ ನಿಧಾನ ತೊಗೊಂಡ್ರೆ ಆಗುತ್ತೆ. ಫಸ್ಟೇ ಕಾರ್ಪೆಟ್ ತೊಗೊಂಡು ಬಂದು ಅದನ್ನು ಮೇಂಟೈನ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ. ಮತ್ತು ಇದು ಆಫೀಸ್ ರೂಮ್ಗೆ ಅವ್ರಿಗೆ ಕೆಲಸ ಮಾಡಬೇಕಾದ್ರೆ ಚಳಿ ಅನಿಸ್ತಾ ಇರುತ್ತೆ ಅಂತನೆಲ್ಲ ಅಲ್ಲೂ ಹಾಕೋಣ ಅಂತೆಲ್ಲ ಅಂದ್ಕೊಂಡ್ವಿ. ಸರಿ ನೋಡೋಣ ಪ್ರೈಸ್ ಕಂಪೇರ್ ಮಾಡಿ. ಮತ್ತು ಇನ್ನೊಂದು ಫಸ್ಟು ಫರ್ನಿಚರು ಏನಿದೆ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅದನ್ನು ವಾಪಸ್ ಇಟ್ಟಿದ್ದಾಯಿತು. ಆಮೇಲೆ ಗೆಸ್ಟ್ ಯಾರಾದರೂ ಬಂದರೆ ಅವ್ರಿಗೆ ಟವಲ್ಲು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತ ಹೇಳಿಬಿಟ್ಟು ಇಲ್ಲೇ ಟವಲ್ ತೊಗೊಂಡೆ. ಯಾಕಂದರೆ ಕಾಟನ್ದು ಇತ್ತು ನಮ್ಮ ಮನೇಲಿ. ಸೊ ಕಾಟನ್ನೇ ಬಂದವ್ರಿಗೆಲ್ಲ ಕೊಟ್ಟರೆ ಚೆನ್ನಾಗಿರಲ್ಲ, ಬೆಸ್ಟು ಈ ಥರ ವೈಟ್ ತೊಗೊಂಡ್ರೆ ಅಂದ್ಬಿಟ್ಟು ತೊಗೊಂಡೆ. ಕಾಫಿ ಪೌಡರ್ ಕೂಡ ಅಷ್ಟೇ ನೋಡ್ಬೋದು ತುಂಬಾ ಪ್ರೈಸ್ ಇನ್ಕ್ರೀಸ್ ಮಾಡಿದರು. ಸೊ ಪರವಾಗಿಲ್ಲ ಅದು ಇಲ್ಲೇನೂ ಇರ್ಬೋದಲ್ವ ಅಂದ್ಕೊಂಡು ಕಾಫಿ ಪೌಡರ್ ತೊಗೊಂಡು ಬರಲಿಲ್ಲ, ಇಲ್ಲ ಅಂದರೆ ಕುಡಿಯೋದು ತಪ್ಪುತ್ತೆ ಅಂತ ಅಂದ್ಕೊಂಡು. ಇನ್ನು ಫ್ಲವರ್ಸ್ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು. ಆದರೆ $10 ಈ ಥರ ಇತ್ತು. ನಮ್ಗೆ ಇಲ್ಲಿ ಟಾಮ್ ಅಥವಾ ವಾಲ್ಮಾರ್ಟಲ್ಲಿ $4 ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಬಂದ್ವಿ. ಅದೇ ಅನ್ಕೊತಾ ಇದ್ದೆ ಆರ್ಟಿಫಿಷಿಯಲ್ ಪ್ಲಾಂಟ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇಲ್ಲಿ ನೋಡ್ಬೋದು ಇದು ಮ್ಯಾಡಲಿನ್ಸ್ ಅಂತ, ಇದು ಕಾಸ್ಕೋನಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಯಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿ, ಯಾರು ಇನ್ನೂ ಟ್ರೈ ಮಾಡಿಲ್ಲ ಅವರು. ಆಮೇಲೆ ಟೈಲನಾಲ್ ಇದೇ ಸಿರಪ್ನ ನಾನು ಹಾಕ್ತಾ ಇರೋದು, ಇದೊಂದು ಶೇರ್ ಮಾಡಲೇಬೇಕು. ಇಂಡಿಯಾದಿಂದ ತೊಗೊಂಡು ಬಂದಿದ್ದ ಸಿರಪ್ಗಳು ಇಲ್ಲಿ ಬಂದಮೇಲೆ ಮಕ್ಕಳಿಗೆ ವರ್ಕೇ ಆಗೋದಿಲ್ಲ. ಬಂದಿದ್ದೊಂದು 6 ತಿಂಗಳಷ್ಟೇ. ಅದಾದಮೇಲೆ ಇಲ್ಲಿ ವೆದರ್ಗೆ ಸೆಟ್ ಆಗ್ತಾರೋ ಏನೋ ಗೊತ್ತಿಲ್ಲ. ನಾನು ರೀಸೆಂಟಾಗಿ ಕೂಡ ಇಂಡಿಯಾದಲ್ಲಿ ಹಾಕ್ತೆ, ಜ್ವರ ಒಂಚೂರು ಕಮ್ಮಿ ಆಗಲಿಲ್ಲ, ಏನು ಎಫೆಕ್ಟಿವ್ ಆಗೇ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟು ಟೈಲನಾಲ್ ಹಾಕ್ತೆ, ಸರಿ ಹೋಯಿತು. ಈ ಥರ ಕೌಂಟರಲ್ಲೇ ಇರುತ್ತೆ, ನಮಗೆ ಆರಾಮಾಗಿ ತೊಗೊಂಡು ಬರ್ಬೋದು. ನಮಗೆ ಅಂದರೆ ಈ ಮೈಲ್ಡ್ ಮೆಡಿಸಿನ್ಸ್ ಏನಿರುತ್ತೆ ಅದು ಎಲ್ಲನೂ ಸಿಗುತ್ತೆ. ಇನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅಲ್ಲಿ ಕೊಡ್ತಾರೆ ಫಾರ್ಮಸಿನಲ್ಲಿ. ಕೋಲ್ಡ್ಗೆ, ಕೆಮ್ಮಿಗೆ, ಈ ಥರ ಫ್ಲೂ, ಕಾಮನ್ ಸಿಮ್ಟಮ್ಸ್ ಅಥವಾ ಏನೇನೋ ಮಲ್ಟಿ ವೈಟಮಿನ್ ಗಮ್ಮೀಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಏನೇನೋ ಇರುತ್ತೆ. ಸೊ ಅದು ಒಂದು ಟೈಲನಾಲ್ ಒಂದು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಸಿರಪ್ ಒಂದಿತ್ತು, ಖಾಲಿ ಆಗಿತ್ತು. ಇನ್ನು ಆದ್ಯನ್ಗೆ ಅಕಸ್ಮಾತ್ ಎಮರ್ಜೆನ್ಸಿ ಅಂದರೆ ಮನೇಲಿ ಇರಬೇಕಲ್ವ, ಮಕ್ಕಳಿರೋ ಮನೇಲಿ ಅಂತ ತೊಗೊಂಡು ಬಂದೆ. ಅದು ಹಾಕಿದ್ಮೇಲೆ ತುಂಬಾ ಬೇಗನೆ ಹೋಯಿತು ಅಂತ ಹೇಳ್ಬೋದು. ಇನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಅವರು ಆರ್ಗನೈಸ್ ಮಾಡಿ ಇಡ್ತಾರೆ ನೋಡ್ಬೋದು. ನಾವು ಹೆಂಗಂದ್ರೆ ಹಂಗೆ ಇಡ್ತೀವಿ, ಬಟ್ ನೀಟಾಗಿ ಇಡ್ತಾರೆ. ಒಬ್ಬರು ಬಿಲ್ ಮಾಡ್ತಿದ್ರೆ ಇನ್ನೊಬ್ರು ಈ ಥರ ಪ್ಯಾಕ್ ಮಾಡ್ತಾರೆ. ಕಾಸ್ಕೋನಲ್ಲಿ ಸೆಲ್ಫ್ ಬಿಲ್ಲಿಂಗ್ ಕೂಡ ಇದೆ. ನಾವು ಸಾಮಾನ್ಯವಾಗಿ ಸೆಲ್ಫ್ ಬಿಲ್ಲಿಂಗ್ ಹೋಗೋದೇ ಇಲ್ಲ, ಅವರೇ ನೀಟಾಗಿ ಇಟ್ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಪ್ರತಿ ಸರಿ ಕಾಸ್ಕೋಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ, ಬರಬೇಕಾದ್ರೆ ಅಂತೂ ಇಷ್ಟೊಂದು ಬಿಲ್ ಮಾಡಿಬಿಟ್ವಾ ಅಂತ ಅಂದ್ಕೊಂಡು ಬರ್ತಾ ಇರ್ತೀವಿ. ಕಾಸ್ಕೋಗೆ ಬರಲೇಬಾರ್ದು, ಮೆಂಬರ್ಶಿಪ್ಪೇ ಕ್ಯಾನ್ಸಲ್ ಮಾಡ್ಕೊಂಬಿಡ್ಬೇಕು ಅಂತ ಅನ್ಕೊತೀವಿ, ಇಲ್ಲಿ ಬಂದರೆ ಜಾಸ್ತಿ ಬಿಲ್ ಆಗುತ್ತೆ ಅಂತ. ಬಟ್ ಹೋಲ್ಸೇಲಲ್ಲಿ ಒಂದು 10 ಐಟಮ್ ತೊಗೊಂಡ್ರೆ ಜಾಸ್ತಿ ಆಗೋಗುತ್ತೆ. ಹಸ್ಬೆಂಡ್ ಹೇಳ್ತಿರ್ತಾರೆ ಇದು ಒಂದೇ ಅಲ್ಲ, ಇದು ಬಿಟ್ಟರೆ ನೆಕ್ಸ್ಟು ಮತ್ತೆ ಇಂಡಿಯನ್ ಗ್ರೋಸರಿ ಶಾಪ್ಗೆ ಹೋಗಬೇಕು, ಮತ್ತು ಹಾಲು ತೊಗೊಳ್ಳೋದಕ್ಕೆ ಬೇರೆ ಕಡೆ ಹೋಗಬೇಕು, ಅದಾದಮೇಲೆ ಮತ್ತೆ ಈ ಟಾಮ್ ಅಂತೆ, ವಾಲ್ಮಾರ್ಟ್ ಅಂತೆ. ಸೊ ಎಲ್ಲ ಕಡೆ ಓಡಾಡಿ ಎಲ್ಲ ಕಡೆ ದುಡ್ಡು ಕಟ್ಟೋದೇ ಆಗೋಗುತ್ತೆ ಅಂತ ಒಂದ್ಸರಿ ಅನಿಸ್ತಾ ಇರುತ್ತೆ. ಸೀರಿಯಸ್ಲಿ ನೋಡಿದಷ್ಟು ಚೆನ್ನಾಗಿರಲ್ಲ, ಅಷ್ಟು ಏನಂತಾರೆ ಧಾರಾಳವಾಗಿ ಖರ್ಚು ಮಾಡ್ತೀವಿ ಅಂತ ಅನಿಸ್ಬೋದೇನೋ ವೀಡಿಯೋಸಲ್ಲಿ ನೋಡಿದ್ರೆ. ಇಲ್ಲ ಸೀರಿಯಸ್ಲಿ ಇಲ್ಲ, ನಾನು ಹೇಳ್ದಂಗೆ ಪ್ರತಿಯೊಂದು ನೋಡಿ ಮಾಡಿನೇ ಮಾಡ್ತೀವಿ. ಆದರೆ ಕೆಲವು ಕಡೆ ಕೊಡಲೇಬೇಕಲ್ವ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದಾದಮೇಲೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕಾಸ್ಕೋ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬೋದು. ಬಂದಾಗೆಲ್ಲ ಪ್ರತಿ ಸಾರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋವಂಥದ್ದು. ಲೆಫ್ಟ್ ಸೈಡಲ್ಲಿ ನಮ್ಮದು ಪೆಟ್ರೋಲ್ ಟ್ಯಾಂಕ್ ಇರೋದು. ಸೊ ಹಾಗಾಗಿ ಲೆಫ್ಟಲ್ಲಿ, ಇನ್ನು ರೈಟ್ ಸೈಡ್ ಇರೋರು ರೈಟ್ ಸೈಡ್ಗೆ ನಿಲ್ಲಿಸ್ತಾರೆ ಆ ಥರ. ಸೊ ಹಂಗೆ ಚೆಕ್ ಮಾಡ್ತಾ ಇದ್ದೆ ಕೂತ್ಕೊಂಡು ಏನೇನಕ್ಕಾಗಿದೆ ಅಂತ. ಟ್ಯಾಕ್ಸೇ $16.96 ಆಗಿದೆ. ಸೊ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಚೆನ್ನಾಗಿದೆ ಬಂಗಾರು, ಸೂಪರ್ ಬಂಗಾರು. ಕಂಪ್ಲೀಟ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಗ್ರೇಟ್. 300 ಮಿನಿಟ್ಸ್ ಹೇಳಿದ್ರು, 400 ಮಿನಿಟ್ಸ್ ಕಂಪ್ಲೀಟ್ ಮಾಡಿದ್ದಲ್ವ ನೀನು? ಇವಾಗ ಆಲ್ರೆಡಿ ಒಂದು 3 ಟಿಕೆಟ್ಸ್ ಹೋಗಿರುತ್ತೆ ಒಳಗಡೆ. ಸೊ ಯಾವಾಗ ಡ್ರಾ ಮಾಡ್ತಾರೋ ನೋಡಬೇಕು, ಇವತ್ತು ಸುಮಾರು ಕಡೆ ಕಾರಲ್ಲೂ ಅಷ್ಟೇ ಮಕ್ಕಳು ಮಾತಾಡಿರೋದಾಗಿರ್ಬೋದು, ಅಥವಾ ಇಲ್ಲಿ ನಾನು ಐಟಮ್ಸ್ ಎಲ್ಲ ಎತ್ತಿಡಬೇಕಾದ್ರೂ ಕೂಡ ಕಾರ್ ಓಪನ್ ಇತ್ತಲ್ವ, ಅದು ಡಿಕ್ಕಿ ನಂದು ಬ್ಲೂಟೂತ್ ಕನೆಕ್ಟ್ ಆಗಿಬಿಟ್ಟಿದ್ದೆ ಕಾರ್ಗೆ. ಸೊ ಹಾಗಾಗಿ ನಾವು ಮಾತಾಡಿರೋದು ಏನು ವಾಯ್ಸ್ ರೆಕಾರ್ಡೇ ಆಗಿಲ್ಲ. ತುಂಬಾ ಫನ್ ಮಾಡ್ತಿದ್ರು ಮಕ್ಕಳು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ರೆ ವಾಯ್ಸೇ ಬರ್ತಾಯಿಲ್ಲ. ಸೊ ಹಾಗಾಗಿ ರೆಕಾರ್ಡೇ ಆಗಿರಲಿಲ್ಲ. ಇನ್ನು ಇರಲಿ ಅಂತ ಅಂದ್ಕೊಂಡು ಹಾಗೆ ಮಾಡಿದೆ. ಇನ್ನು ಲಾಂಡ್ರಿ ಬ್ಯಾಸ್ಕೆಟ್ ಬೇಕಾಗಿತ್ತು ನಮ್ಮ ರೂಮಲ್ಲಿ, ಅಂದರೆ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಇಡಬೇಕಾಗಿತ್ತು, ಇನ್ನು ಲಾಂಡ್ರಿನಲ್ಲಿ ಒಂದು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ ಇವತ್ತು. ಎಕ್ಸ್ಟ್ರಾ ಅಂತ ಅಂದರೆ ಇದು ನಾನು ಹೇಳಿದೆ ಅಲ್ವ, ಶವರು, ಹ್ಯಾಂಡ್ ಶವರು ಮತ್ತು ಲಾಂಡ್ರಿ ಬ್ಯಾಸ್ಕೆಟ್ ಈ ಥರದ್ದು. ಇನ್ನು ಉಳಿದಿದ್ದೆಲ್ಲ ಮಾಮೂಲಿ ಮನೆಗೆ ಬೇಕಾಗಿರೋಂಥದ್ದು. ಕರೆಕ್ಟು, ಇದು ಒಂದು ಫ್ಲವರು, ಹೈಡ್ರೇಂಜಿಯಾ ಫ್ಲವರ್, ಇದು ಫಾಕ್ಸ್ ಪ್ಲ್ಯಾಂಟ್.
ತುಂಬಾ ಚೆನ್ನಾಗಿತ್ತು. ಇದನ್ನು ಬಂಗಾರು ನಿನ್ನ ಬರ್ತ್ಡೇಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ವಿ. ಇದು ಲೈವ್ ಪ್ಲ್ಯಾಂಟ್ ಅಂತ ಹೇಳ್ತಾ ಇದ್ದೆ. ಅವಳು ಮುಟ್ಟಿ ನೋಡ್ಬಿಟ್ಟು ಹೌದಮ್ಮ ಇದು ರಿಯಲ್ ಫ್ಲವರ್ಸ್ ಅನ್ಸುತ್ತೆ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ನಂಬಲಿಲ್ಲ, ಅವಳು ಗೊತ್ತಾಗುತ್ತೆ ತುಂಬ ಹುಷಾರು ಅಲ್ವಾ. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸು ಅವಳಿಗೆ ಅಂತಲೇ ತಂದಿದ್ದು. ಇದು ಒಂದು ಮತ್ತು ಇನ್ನೊಂದು ವೇಫರ್ಸ್ ಕೇಳಿದ್ಲು, ಅದು ಕೂಡ ತಂದು ಕೊಟ್ವಿ. ಬರ್ತಡೇ ಅಲ್ವಾ ಪಾಪ, ಅದು ಇದು ಬೇಡ ಅಂದಿದ್ದಾಳೆ ಅಂತ ಅಂದ್ಕೊಂಡು ಅವಳು ಕೇಳಿರೋ ಅಂಥದ್ದು ತಂದು ಉಳಿದಿದ್ದು ಫ್ರೂಟ್ಸ್ಗಳು. ಸೊ ಹಾಲು ಒಂದು ಕ್ಯಾನ್ ಹೇಗೂ ಹೋಗಿದ್ವಲ್ಲ ಅಂತ ತೊಗೊಂಡ್ವಿ. ಮತ್ತು ಬ್ರೆಡ್ಡು, ಅದಾದಮೇಲೆ ಮೊಟ್ಟೆ ಒಂದೇ ಟ್ರೇ ತೊಗೊಂಡಿದ್ದು. ಮೊದಲೆಲ್ಲ 2 ಟ್ರೇ ತಂದು ಇಟ್ಕೊತಾ ಇದ್ವಿ. ಸೊ ಜಾಸ್ತಿ ಇದ್ದಿದ್ದರಿಂದ ಅಷ್ಟೇ ತೊಗೊಂಡಿದ್ದು. ಪ್ರತಿ ಸರಿ ನಾವು ಹೊರಗಡೆಯಿಂದ ಶಾಪ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಈ ರೀತಿ ಎಲ್ಲರೂ ಸೇರಿಕೊಂಡು ಎತ್ತಿಡ್ತಾ ಇರ್ತೀವಿ. ಹಸ್ಬೆಂಡ್ ವೆಯ್ಟ್ ಇರೋದು ಮಾತ್ರ ತೆಗೆದಿಡ್ತಾರೆ. ಯಾಕಂತಂದರೆ ಯಾವಾಗಲೂ ನಮ್ಮ ಮಧ್ಯೆ ಡಿಸ್ಕಷನ್ ಆಗ್ತಿರುತ್ತೆ. ನಾನು ಕಾರ್ ಓಡಿಸೋದ್ರಿಂದ ಇದೆಲ್ಲ ನೀವು 3 ಜನ ಸೇರ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಹೀಗೆ ಎಲ್ಲ ಮಾತಾಡಿಕೊಂಡು ಕಾಮಿಡಿ ಎಲ್ಲ ಮಾಡಿಕೊಂಡು ಎತ್ತಿಡ್ತಾ ಇರ್ತೀವಿ. ಸೊ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲೇ ಹೇಳಿದೆ ನಾನು. ಯಾಕಂದರೆ ಇಂಡಿಯಾ ಟೈಮಲ್ಲಿ ಈಗ ಆಲ್ರೆಡಿ ಅಂದರೆ ಇವಾಗ ಕರೆಕ್ಟಾಗಿ 4 ಗಂಟೆ ಟೈಮ್ ಆಗಿತ್ತು. ಸ್ಕೂಲ್ ಬಿಟ್ಟಿದ್ದೆ 3:30 ಆಗ್ಬಿಟ್ಟಿತ್ತು. ಸೊ ಇಂಡಿಯಾ ಟೈಮಲ್ಲಿ ಕರೆಕ್ಟಾಗಿ ಬಂಗಾರು ಹುಟ್ಟಿರೋ ಟೈಮ್ ಅಂತ ಹೇಳ್ಬೋದು. ಅವಳು ಅರ್ಲಿ ಮಾರ್ನಿಂಗ್ ಹಂಗೆ ಹುಟ್ಟಿದ್ದು, ಬುಧವಾರ ಹಾಗೆ. ನೀನು ಹುಟ್ಟಿದ್ದು ಕರೆಕ್ಟ್ ಟೈಮ್ ಬಂಗಾರು ಅಂತ ಹೇಳಿದ್ದಕ್ಕೆ ಅಮ್ಮ ನಾಳೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಇವತ್ತೇ ಕೇಕ್ ಕಟ್ ಮಾಡಿಬಿಡೋಣ ಅಂತೆಲ್ಲ ಹೇಳ್ತಾ ಇದ್ಲು. ಇನ್ನು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ, ಅಲ್ಲಿ ಅಷ್ಟು ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಡೆ ಎಲ್ಲ ಎತ್ತಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಕೇಕ್ ಕಟ್ ಮಾಡಪ್ಪ ಅಂತಂದರೆ ಅಮ್ಮ ಏನು ಪರವಾಗಿಲ್ಲ, ಬೆಳಗ್ಗೆನೇ ಎಲ್ಲ ಸ್ನಾನ ಆಗಿದೆ, ಫುಲ್ ಫ್ರೆಶ್ ಅಪ್ ಆಗಿ ಹೋಗಿ ಬಂದಿದ್ದೀವಿ, ಏನಿಲ್ಲ ಫಸ್ಟು ಕೇಕ್ ತಿನ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಕೈಕಾಲು ತೊಳ್ಕೊಂಡು ಬಂದು ಕೇಕ್ ಕಟ್ ಮಾಡಿ ತಿನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೆ, ಬಂಗಾರು ಇಲ್ಲಿ ಹೆಸರೆಲ್ಲ ಏನೂ ಬರ್ದಿಲ್ಲ ಅಲ್ವಾ, ನಾನೇ ಹರ್ಷಿ ಸಿರಪ್ ತೊಗೊಂಡು ಬಂದ್ಬಿಟ್ಟು ಹ್ಯಾಪಿ ಬರ್ಡೇ ಶ್ರೀಯಸಿ ಅಂತೆಲ್ಲ ಬರೆದ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವರಪ್ಪ ರೇಗಿಸ್ತಾ ಇದ್ರು, ಅದನ್ನು ಬರೆಯೋಕೆ ಹೋಗಿ ಇನ್ನೆಲ್ಲೋ ಹಾಳಾಗಿ ಅದನ್ನು ತಿಂದಿರಂಗೆ ಮಾಡಿಬಿಡ್ತಾರೆ ನಿಮ್ಮಮ್ಮ ಅಂತ. ಒಂಥರ 2 ದಿನ ಸೆಲೆಬ್ರೇಷನ್ ಅಲ್ವಾ ಇವಾಗ. ಇಂಡಿಯಾ ಟೈಮಲ್ಲಿ ಇವಾಗ ಕಟ್ ಮಾಡ್ತಾ ಇದೆಯಾ, ಮತ್ತೆ ನಾಳೆ ಇನ್ನೊಂದ್ಸರಿ ಜಸ್ಟ್ ಕಪ್ ಕೇಕ್ಸಲ್ಲಿ ಕಟ್ ಮಾಡ್ಸೋದು ನಾಳೆ ಅಷ್ಟೇ. ನಾಳೆ ಊಟ, ಇವತ್ತು ಕೇಕು. ಸೊ 2 ದಿನನೂ ಸೆಲೆಬ್ರೇಷನ್. ಓಕೆ, ನಾಳೆ ಕಪ್ ಕೇಕ್ ಬೇಕಾ? ಓಕೆ, ಕಟ್ ಮಾಡೋಣವಾ? ರೆಡಿನಾ? 1 2 3 ಗೋ. 1 ನಿಮಿಷ. Hey, hi Regan. They're getting ready. I'll send them to your house in few minutes. Okay. Thank you. ಓಕೆ, ರೆಡಿನಾ ಬಂಗಾರು? ಸರಿ, ಈ ವರ್ಷ ನಿನ್ನ ಬರ್ತ್ಡೇ ವಿಶ್ ಏನು? My wish is to get a puppy. ಅಯ್ಯೋ ರಾಮ, ಅದು ಬಿಟ್ಟು ಬೇರೆ ಏನು ಹೇಳಪ್ಪ? No, which is the main wish. Yes, that's the main wish. ಅಲ್ಲಿ ನೋಡಿದ್ವಲ್ಲ ಪಪ್ಪಿ, ಆ ಪಪ್ಪಿನ ತೊಗೊಂಡು ಬಂದ್ಬಿಟ್ಟು ರಾಮ ಅಂತ ಹೆಸರಿಡೋಣವಾ? ಯಾಕಂದ್ರೆ ನೀನು ಏನು ನಿನ್ನ ವಿಷ್ ಅಂದಿದ ತಕ್ಷಣ ನೀನು ಪಪ್ಪಿ ಅಂದೆ, ನಾನು ರಾಮ ಅಂದೆ. ಏನು ವಿನಯ್? ಸರ್ ಇಲ್ಲಿದ್ದಾರೆ. ಏನು ವಿನಯ್ ಕೊಡಿಸ್ತೀಯಾ? ಹೇಳು. Happy birthday to you. Happy birthday to you. ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ಲರ ಥರ ಆಕ್ಟ್ ಮಾಡ್ತಾ ಇರೋದು ನೋಡು. ಸೊ ಓಕೆ, ಸರಿ ಓಕೆ, 1 ನಿಮಿಷ. ಇವಾಗ ಎಲ್ಲರೂ ನಿಮ್ಗೆ ವಿಶ್ ಮಾಡಿರ್ತಾರೆ ಮಗನ ಇವತ್ತಿನ ಕಮೆಂಟ್ಸ್ ಅಲ್ಲಿ. ಸೊ ಅಡ್ವಾನ್ಸ್ ಆಗಿ ನೀನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಸೊ ಇವಾಗ ಕೇಕ್ ಕಟಿಂಗ್ ಟೈಮ್. ಇಂಡಿಯಾ ಟೈಮಲ್ಲಿ ನಾವು ಕೇಕ್ ಕಟ್ ಮಾಡ್ತಾ ಇದೀವಿ. ಓಕೆ, ವಿಶ್ ಮಾಡೋಣವಾ? 1 2 3 ಗೋ. Happy birthday to you. Happy birthday to you. Happy birthday to dear Shriyasi. Happy birthday to you. Adya first. Adya first. Full. Full. Give that to her. No more touching with it. That's all. May God bless you. May God bless you. No, your daddy. No. Kodu. May God bless you, dear Shriyasi. Happy birthday to you. Thank you, mommy. I love you, Bangaru. Me too, mommy. ಈ ವರ್ಷ ಖುಷಿಯಾಗಿರು. ನೋ ಆಂಗ್ರಿ. ಸೇಮ್ ಟು ಯು ನಾ. ಎಲ್ಲರೂ ತಿನ್ಸ್ಬೇಕು ಅಂದ್ಬಿಟ್ಟು ಅವ್ರಿಗೆ ಇದ್ದ ತಕ್ಷಣ ಇರೋದು. ಹ್ಯಾಪಿ ಬರ್ಡೇ ಬಂಗಾರು. ಥ್ಯಾಂಕ್ಸ್ ಹೇಳ್ಬೇಡ. ನೀನು ತಿನ್ಕೊಂಬಿಡಿ ಸ್ಪೂನದ್ದು. ಇದೆಯಾ ಸ್ಪೂನು? ಮೇಲೆ ಬಂಗಾರು. ಹ್ಯಾಪಿ ಬರ್ಡೇ. Same to you. Love you.
ಚೆನ್ನಾಗಿದೆಯಾ? ದಿಸ್ ಇಸ್ ಮೈ ಸ್ಪೂನ್. ಯಾಕೆ ಇಷ್ಟಷ್ಟೇ ತಿಂತಿದ್ದೀರಾ? ಕರೆಕ್ಟಾಗಿ ಕೇಕ್ ಕಟ್ ಮಾಡೋಕ್ಕೆ ಮೊದಲೇ ಫ್ರೆಂಡ್ ಬಂದು ಬೆಲ್ ಮಾಡಿದ್ಲು. ಬಟ್ ನಾವು ಯಾಕೆ ಕಳಿಸ್ಲಿಲ್ಲ ಕರೀಲಿಲ್ಲ ಅನ್ನೋದಾದರೆ, ಸುಮ್ಮನೆ ಬರ್ತಡೇ ಅಂತ ಹೇಳಿದ್ರೆ ಸುಮ್ಮನೆ ಗಿಫ್ಟ್ ಎಲ್ಲ ತರೋದು ಆ ಥರದ್ದೆಲ್ಲ ಕೆಲಸ ಇಟ್ಕೊತಾರೆ, ಅದು ನಮ್ಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಕೇಕ್ ಮಾತ್ರ ಕಟ್ ಮಾಡಿಬಿಟ್ಟು ನೀಟಾಗಿ ಅವ್ರ ಫ್ಯಾಮಿಲಿಗೆ ತೊಗೊಂಡೋಗಿ ಕೊಟ್ವಿ. ಸೊ ಅದು ಸಾಯಂಕಾಲ ಕೊಟ್ವಿ. ಅವರು ಡೆಸರ್ಟ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟೆಲ್ಲ ತಿಂದ್ರಂತೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ವಿಶ್ ಮಾಡ್ತಾ ಇದ್ದೀರೋ ಆಲ್ರೆಡಿ ಬಂಗಾರು ಬರ್ತಡೇಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.